ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲಾ ರಮೇಶ್ ವ್ಲಾಗ್. ಎಲ್ರಿಗೂ ಸಂಡೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತನ ಹೇಳ್ತಾ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಂಡ್ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ ಅಂತಲೇ ಹೇಳ್ಬೋದು. ವೆದರ್ ಅಂತೂ ಕೇಳೋದೇ ಬೇಡ, ಅಸ್ಸಮಾಗಿದೆ. ಕಾರಣ ಏನಪ್ಪ ಅಂತಂದರೆ ರಾತ್ರಿ ಎಲ್ಲ ತುಂಬ ಚೆಂದ ಮಳೆ ಬಂದಿದೆ, ಹಂಗಾಗಿ ಎಲ್ಲ ಕೂಲಾಗಿದೆ. ನಿನ್ನೆಯಿಂದ ಸಿಕ್ಕಾಪಟ್ಟೆ ಸೆಕೆನಲ್ಲಿ ಬರಳ್ತಿದ್ದಂಥ ನಮಗೆಲ್ರಿಗೂ ಇವತ್ತು ಒಂದು ಚಿಲ್ ಮೂಡ್ನ ತಂದುಕೊಟ್ಟಿದೆ. ಆ್ಯಂಡ್ ಮಾರ್ನಿಂಗ್ ಅಂತೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ರಾತ್ರಿ ಸಿಕ್ಕಾಪಟ್ಟೆ ಚೆಂದ ನಿದ್ದೆ ಬಂದಿದೆ. ಮಳೆ ಬಂದಿದ್ದ ಕಾರಣ ಸ್ವಲ್ಪ ಮನೆಯೊಳಗಡೆ ಎಲ್ಲ ತಾರಸಿ ಮೇಲೆಲ್ಲ ಮಳೆ ಬಿದ್ದು ಮನೆಯೆಲ್ಲ ಕೂಲ್ ಆದಮೇಲೆ ಒಳಗಡೆ ಸಿಕ್ಕಾಪಟ್ಟೆ ಏನಿಲ್ಲ, ಕೂಲಾಗಿದ್ದರಿಂದ ತುಂಬ ಚೆನ್ನಾಗಿ ನಿದ್ದೆ ಬಂದಿದ್ದ ಕಾರಣ, ಫ್ಯಾನ್ ಇಲ್ಲದೆ ನಿದ್ದೆ ಬಂದಿದ್ದ ಕಾರಣ ಇವತ್ತು ಮಾರ್ನಿಂಗ್ ತುಂಬ ಚೆನ್ನಾಗಿ ಶುರುವಾಗಿದೆ. ಸೊ ಬನ್ನಿ ತಡ ಮಾಡದೆ ಸಂಡೇ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಇವತ್ತು ಏನು ಸ್ಪೆಷಲ್ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಮಾರ್ನಿಂಗ್ದು ರುಟೀನ್ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಅಫ್ಕೋರ್ಸ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಇವತ್ತಿನ ಒಂದು ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಎಲ್ಲೂ ಕೂಡ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಒಂದು ಕಮೆಂಟ್ನ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಇವತ್ತು ಹೇಳಿದ್ನಲ್ಲ, ಮಳೆ ಎಲ್ಲ ಬಂದಿರೋದ್ರಿಂದ ಬಾಗಿಲೆಲ್ಲ ಸ್ವಲ್ಪ ಗಲೀಜಾಗಿದೆ. ತುಂಬ ದಿನ ಬಿಸಿಲು ಧೂಳು ಎಲ್ಲ ತುಂಬಿರುತ್ತಲ್ವ, ಅದೆಲ್ಲ ಮಳೆ ಬಂದಾಗ ಏನಾಗುತ್ತೆ, ತಾರಸಿ ಮೇಲಿನ ಗಲೀಜೆಲ್ಲ ಕೆಳಗಡೆ ಬಂದುಬಿಟ್ಟಿರುತ್ತೆ. ಇವಾಗ ಫಸ್ಟಿಗೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಒಳಗಡೆ ಕೆಲಸನ ಶುರು ಮಾಡೋಣ. ಅದಕ್ಕೂ ಮೊದಲು ಇಲ್ಲಿ ನೋಡಿ, ಇಲ್ಲಿ ನನ್ನ ಪಿಟಾಣಿಗಳು ಮಲಗಿವೆ. ಎಷ್ಟು ಮುದ್ದಾಗಿ ಮಲಗಿದೆ ನೋಡಿ ಎರಡೂ. ನನ್ನ ತಂಗಿ ಮಕ್ಕಳುಗಳು ಎಕ್ಸಾಮ್ ಮುಗ್ದಿದೆ, ಆದರೂ ಅವರಮ್ಮ ಟ್ಯೂಷನ್ಗೆ ಕಳಿಸ್ತಾಳೆ. ಇವತ್ತು ಸಂಡೇ ಟ್ಯೂಷನ್ಗೆ ರಜಾ ಇರೋ ಕಾರಣ ಕಳಿಸ್ಕೊಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ, ಮುದ್ದಾಗಿ ಪೂರ್ತಾಗಿ. ಸೊ ಅವು ಮಲ್ಕೊಂಡಿರಲಿ. ನಮ್ಮದು ಆಲ್ರೆಡಿ ಕಾಫಿ ಎಲ್ಲ ಆಯಿತು. ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟು ಗಂಜಿ ಮಾಡಿಕೊಟ್ಟು ಅವರು ಕುಡ್ಕೊಂಡು ಹೋದರು. ಇವಾಗ ನಾನು ಬಾಕ್ಲು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಇನ್ನು ಕಿಚನ್ ಕೆಲಸ ನೋಡಬೇಕು. ಮತ್ತು ಫಂಕ್ಷನ್ ಇದೆ, ಫಂಕ್ಷನ್ಗೂ ಕೂಡ ಹೋಗಬೇಕು. ಸದ್ಯಕ್ಕೆ ಇವಾಗ ಹೊರಗಡೆ ಕೆಲಸ ಮುಗಿಸ್ಬಿಟ್ಟು ಬಂದು ತಿಂಡಿ ಏನು ರೆಡಿ ಮಾಡೋಣ ಅಂತ ಯೋಚನೆ ಮಾಡಬೇಕು. ಫಟಾಫಟ್ ಅಂತೇಳಿ ಹೊರಗಡೆ ಕೆಲಸ ಮುಗಿಸ್ಬಿಟ್ಟು ಬಂದು ಸಿಗ್ತೀನಿ. ಹಾಗೆ ನೋಡಿ, ನನ್ನ ಬಾಗಿಲು ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದೆ. ಒಳಗಡೆ ಹೋಗುವಷ್ಟರಲ್ಲಿ ಹೊರಗಡೆದ ಕೆಲಸ ಎಲ್ಲ ಮುಗಿಸಿ ಏನಾಗಿದೆ ಅಂತ ಅಂದರೆ ನೋಡಿ, ಹೆಣ್ಮಕ್ಳಿಗೆ ನೋ ಸಂಡೇ ನೋ ಫಂಡೇ. ಹೆಣ್ಮಕ್ಳಿಗೆ ಸಂಡೇ ಇಸ್ ವೆರಿ 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 ಟಫ್ ಡೇ, ವರ್ಕ್ ಡೇ, ಹೆವಿ ವರ್ಕ್ ಡೇ. ನಾನು ಅದೇ ಯಾವಾಗಲೇ ಹೇಳಿದ್ನಲ್ಲ, ಫಂಕ್ಷನ್ ಏನೋ ಇದೆ ಅಂತ ಹೇಳಿ, ಹಂಗಾಗಿ ಲೈಟಾಗಿ ಏನಾದರೂ ಸ್ವಲ್ಪ ತಿಂಡಿ ಮಾಡಿಟ್ಟು ರೆಡಿಯಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರೆ ಬಾಗಿಲು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬರುವಷ್ಟರಲ್ಲಿ ಹಸ್ಬೆಂಡ್ ಚಿಕನ್ ತೊಗೊಬಂದವ್ರೆ. ಮಕ್ಕಳುಗಳೆಲ್ಲ ಅವೇ ಭಾನುವಾರ ಬೇರೆ ಮಾಡು, ಸ್ವಲ್ಪ ಗ್ರೇವಿ ಏನಾದರೂ ಮಾಡಿಬಿಟ್ಟು ರೈಸ ಇಲ್ಲ ಗೀ ರೈಸ ಏನಾದರೂ ಮಾಡಿಕೊಡು, ತಿನ್ಕೊಂಡಿರ್ತಾವಂತೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಈಗ ಅದನ್ನು ಬೇರೆ ಪ್ರಿಪೇರ್ ಮಾಡಬೇಕು. ಬೇಗ ಬೇಗ ರೆಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಅದನ್ನೆಲ್ಲ ಒಣಿಲಿಕ್ಕೆ ಹಾಕಿ ಗೊತ್ತಿಲ್ಲ ಫಂಕ್ಷನ್ಗೆ ಎಷ್ಟೊತ್ತಿಗೆ ರೆಡಿ ಆಗ್ತೀನೋ ಏನೋ. ಇವಾಗ ಫಸ್ಟಿಗೆ ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ. ಹಾಗೆ ನಾನು ಇವಾಗ ಚಿಕನಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಒಂದು ಚಿಕನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಾನಿವಾಗ ಮಾಡ್ತಾ ಇರುವಂಥ ರೆಸಿಪಿ ಬಂದು ಕ್ಯಾಪ್ಸಿಕಮ್, ಅನಿಸ್ತಿದೆಯಲ್ಲ, ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಚಿಕನ್. ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿದರೆ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಇಷ್ಟು. ಚಿಕನ್ನ ಆಲ್ರೆಡಿ ತೆಗೆದು ತೊಳೆದಿಟ್ಟಿದ್ದೀನಲ್ವ, ಸೊ ಅದಕ್ಕೆ ಬಂದು ಇಲ್ಲಿ ಒಂದು ಕಟ್ಟು
ಪುದೀನ ಸೊಪ್ಪು ಮತ್ತು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಮೇನ್ ಆಗಿರೋದ್ರಿಂದ ಇದರಲ್ಲಿ ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿನೇ ಬೇಕು. ನಾನು ಇಲ್ಲಿ ಒಂದು 3 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಚಿಕನ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಸದ್ಯಕ್ಕೆ 1.5 2 kg ಚಿಕನ್ ಇರೋದ್ರಿಂದ ನನಗೆ ಅಷ್ಟು ರೇಟ್ ಸರಿಯಾಗಿ ಗೊತ್ತಿಲ್ಲ. 1.5 2 kg ಚಿಕನ್ ಇರೋದ್ರಿಂದ ಅದನ್ನು ನೋಡಿ ಆ ಕ್ವಾಂಟಿಟಿ ಮೇಲೆ ನಾನಿಲ್ಲಿ ಒಂದು 3 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದು ಇಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿರೋದು. ಜೊತೆಗೆ ಇಲ್ಲಿ ಬಂದು ರುಬ್ಬೋದಕ್ಕೆ ಅಂತ ಹೇಳಿ ಒಂದು 3 4 ದಪ್ಪು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ತೆಂಗಿನ ತುರಿ, ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಬಂದು ಚಕ್ಕೆ, ಲವಂಗ, ಹಾಗೆಯೇ ಕರಿಮೆಣಸಿನ ಕಾಳು. ನಾವು ಇಲ್ಲಿ ಯಾವುದೇ ಥರದ ಇನ್ಸ್ಟಂಟ್ ಮಸಾಲ ಪೌಡರ್ಗಳನ್ನ ಯೂಸ್ ಮಾಡದೇ ಇರೋ ಕಾರಣ ನಾವು ಏನು ಸ್ಪೈಸಿನೆಸ್ಗೆ ಬೇಕಾಗಿರುವಂತಹ ಒಂದು ಇದನ್ನು ಹಸಿಮೆಣ್ಸಿನ್ಕಾಯಿ ಮತ್ತು ಕಪ್ಪು ಮೆಣಸಿನ್ಕಾಳು ಇದರಲ್ಲೇ ಸ್ಪೈಸಿನೆಸ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಮೆಣಸಿನ್ಕಾಳು ಇದೆರಡೂ ತಗೊಳ್ಳಿ. ಇದಕ್ಕೆ ಯಾವುದೇ ಥರದ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇನ್ಸ್ಟಂಟ್ ಪೌಡರ್ಗಳು ಅಂದರೆ ಚಿಕನ್ ಮಸಾಲ, ಗರಂ ಮಸಾಲ, ಇದು ಯಾವುದೇ ಥರದ ರೆಡ್ ಚಿಲ್ಲಿ ಪೌಡರ್, ಇದು ಯಾವುದೇ ಥರದ ಒಂದು ಇನ್ಸ್ಟಂಟ್ ಪೌಡರ್ಗಳನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಇದು ಸ್ಪೈಸಿನೆಸ್ಗೆ ನಾನು ಕರಿಮೆಣಸಿನ್ಕಾಳು ಹಾಗೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಬಂದು ಚಿಕನ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಅದ್ರ ಕಾಂಬಿನೇಷನ್ ಅಂತ ಅಂದರೆ ಗೀ ರೈಸ್ನ ರೆಡಿ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ನಾನಿಲ್ಲಿ ಆನಿಯನ್ನ ತೊಗೊಂಡಿದ್ದೀನಿ. ಗೀ ರೈಸಲ್ಲಿ ಮೇನ್ ಬರೋದೇ ಆನಿಯನು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 7 8 ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬಂದು ಇದಕ್ಕೆ ಯಾವುದೇ ಥರದ ಮಸಾಲೆ ಅವಶ್ಯಕತೆ ಇಲ್ಲ. ಚಿಕನ್ ಗ್ರೇವಿನೇ ಹೆವಿ ಮಸಾಲೆ ಇರುತ್ತಲ್ಲ, ಹಂಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಆನಿಯನ್ ಜೊತೆಗೆ ಒಂದು 3 ಏಲಕ್ಕಿ, ಹಾಗೆ ಒಂದು 4 5 ಪೀಸು ಚಕ್ಕೆ, ಹಾಗೆ ಒಂದು 8 ಪೀಸು ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಕರಿಮೆಣಸಿನ್ಕಾಳು, ಅದ್ರ ಜೊತೆಗೆ ಗೋಡಂಬಿ ಫ್ರೈ ಮಾಡೋದಕ್ಕೆ ಗೋಡಂಬಿ. ಇದು ಆಪ್ಷನಲ್ ಅಷ್ಟೇ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು 8 10 ಹಸಿಮೆಣ್ಸಿನ್ಕಾಯಿ, ಹಾಗೆ ನಿಂಬೆಹಣ್ಣು. ಚಿಕನ್ಗೆ ಒಂದು ಹೋಳು ಮತ್ತು ಗೀ ರೈಸ್ಗೆ ಒಂದು ಹೋಳು ಅಂತ ಹೇಳಿ ನಾನು ಒಂದು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನು ಒಂದೇ ರೆಸಿಪಿಗೆ ಹಾಕಬೇಡಿ. ಗೀ ರೈಸ್ಗೆ ಮತ್ತು ಚಿಕನ್ಗೆ ಎರಡಕ್ಕೂ ಕೂಡ ಒಂದೊಂದು ಹೋಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಗೀ ರೈಸು ಮತ್ತು ಚಿಕನ್ ಗ್ರೇವಿನ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಇಷ್ಟು ಒಂದು ಇಂಗ್ರೀಡಿಯೆಂಟ್ಸ್ಗಳು. ಗೊತ್ತಾಯ್ತಲ್ವ? ಇವಾಗ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾನು ಅಟ್ ಅ ಟೈಮ್ ಎರಡೂ ಕೂಡ ಒಂದೇ ಸಾರಿ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಒಲೆ ಮೇಲೆ ಗೀ ರೈಸ್ಗೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ. ಹಾಗೆ ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಚಿಕನ್ ಗ್ರೇವಿಗೆ ಅಂತ ಹೇಳಿ. ಎರಡಕ್ಕೂ ಕೂಡ ಚಿಕನ್ ಗ್ರೇವಿಗೆ ಸ್ವಲ್ಪ ಲೈಟಾಗಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಗೀ ರೈಸ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆರಡು ಕಾಯ್ದಕ್ಕೆ ಇಟ್ಟಿದ್ದೀನಿ. ಇದೆರಡು ಸ್ವಲ್ಪ ಕಾದ್ಮೇಲೆ ಆಲ್ಮೋಸ್ಟು ಚಿಕನ್ದು ಕಾದಿದೆ. ಇದಕ್ಕೆ ಸ್ವಲ್ಪ ಆನಿಯನ್ ಸ್ವಲ್ಪ ಹಾಕೊಳ್ಳಿ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಈರುಳ್ಳಿನೂ ಬೇಕಾಗಲ್ಲ, ಒಂದು ಅರ್ಧ ಈರುಳ್ಳಿ ಅಷ್ಟೇ, ಒಂಚೂರು ಫ್ಲೇವರ್ಗೋಸ್ಕರ. ಇದು ಸ್ವಲ್ಪ ಫ್ರೈ ಆಗಲಿ. ಇದಿಲ್ಲಿ ಸ್ವಲ್ಪ ಫ್ರೈ ಆಗ್ತಿರುವಾಗ ಇಲ್ಲೂ ಕೂಡ ಗೀ ರೈಸ್ಗೂ ಕೂಡ ಎಣ್ಣೆ ಕಾದಿದೆ. ಇದಕ್ಕೂ ಕೂಡ ಇದರಲ್ಲಿರುವಂಥ ಒಂದು ಅರ್ಧ ಈರುಳ್ಳಿನ ಫಸ್ಟಿಗೆ ಹಾಕ್ಕೊಂಡು ಒಂದು ನಾವೇನು ಕಟ್ ಮಾಡ್ಕೊಂಡಿರ್ತೀವಿ 7 8, ಅದರಲ್ಲಿ ಒಂದು 4 5 ಈರುಳ್ಳಿನ ನಾವು ಫಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗೋಷ್ಟು ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ. ಅದ್ರ ಜೊತೆಗೇ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಇದು ಎರಡು ಇವಾಗ ಚೆನ್ನಾಗಿ ಹಸಿ ಫ್ಲೇವರೆಲ್ಲ ಹೋಗಿ ಒಂದೊಳ್ಳೆ ಫ್ಲೇವರ್ ಬರಬೇಕು. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಅಂದರೆ ಅದು ಫ್ರೈ ಆದಮೇಲೆ ತುಂಬ ಒಂದೊಳ್ಳೆ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ಅದು ಬರೋವರೆಗೂ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ಇಲ್ಲೂ ಕೂಡ ಆನಿಯನ್ ಫ್ರೈ ಆಗ್ತಾ ಇದೆ, ಅದನ್ನು ಫ್ರೈ ಮಾಡ್ಕೊಳ್ಳೋಣ.
ಯಾವ ರೀತಿನಲ್ಲಿ ಫ್ರೈ ಆಗಬೇಕು ಅಂತಂದರೆ ಈ ಗೀ ರೈಸ್ ಈರುಳ್ಳಿ ಒಂದು ಅರ್ಧ ಸೀದೋಗೋ ರೀತಿನಲ್ಲೇ ಬರಬೇಕು. ಆ ರೀತಿನಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಹಾಗೆ ಅದು ಇವಾಗ ನೀಟಾಗಿ ಫ್ರೈ ಆಯಿತು ನೋಡಿ. ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಚಿಕನ್ ಹಾಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಇವಾಗ ನೀರು ತೊಗೊಂಡೋದಕ್ಕೆ ನಾವೇನು ಚಿಕನ್ ಹಾಕ್ತೀವಲ್ಲ ಅವಾಗಲೇ ಸ್ವಲ್ಪ ಸಾಲ್ಟು ಕೂಡ ಹಾಕೋಬೇಕಾಯ್ತಿತ್ತೆ. ಚೆನ್ನಾಗಿ ಚಿಕನ್ ಎಲ್ಲ ಉಪ್ಪೆಲ್ಲ ಕುಡಿಯಲಿ ಅಂತ ಹೇಳಿ ಅದು ಫ್ರೈ ಆಗ್ತಾ ಇರಲಿ. ಇದು ಇನ್ನೇನು ಫ್ರೈ ಆಗೋದಕ್ಕೆ ಬಂತು. ಇದಾಗುವಷ್ಟರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನ ಫಸ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನಾನು ಚಿಕನ್ ಗ್ರೇವಿಗೂ ಕೂಡ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬಿಟ್ಟು ಗೀ ರೈಸ್ಗೆ ಸ್ವಲ್ಪ ತೊಗೊಂಡು ಅದಾದಮೇಲೆ ಅದ್ರ ಒಳಗಡೆಗೆ ಚಿಕನ್ ಮಸಾಲೆದ ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಚಿಕನ್ಗೆ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕಬೇಕು. ಅದೇನೋ ಒಂದು ಒಳ್ಳೆ ಫ್ಲೇವರ್ನ ಕೊಡೋದು. ಹಂಗಾಗಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಪೇಸ್ಟ್ನ ತೆಗೆದು ಗೀ ರೈಸ್ಗೆ ಹಾಕ್ಬಿಟ್ಟು, ಗೀ ರೈಸ್ಗೆ ಏನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪನ ತೆಗೆದು ಗೀ ರೈಸ್ಗೆ ಹಾಕ್ಬಿಟ್ಟು ಮಿಕ್ಕಿದ್ದನ್ನು ಚಿಕನ್ಗೆ ಯೂಸ್ ಮಾಡ್ಕೊಂಡು ಆಯಿತು. ಹಾಗೆ ಇವಾಗ ನೋಡಿ ಈರುಳ್ಳಿ ನೀಟಾಗಿ ಫ್ರೈ ಆಯಿತು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಇಟ್ಕೊಬಿಡೋಣ. ಹಾಗೆ ಇವಾಗ ಹುರಿದಿಟ್ಟಿರುವಂಥ ಈರುಳ್ಳಿನ ಎತ್ತಿಟ್ಟಿದ್ದಾಯಿತು. ಈಗ ಅದೇ ಎಣ್ಣೆ ಒಳಗಡೆಗೆ ಕಟ್ ಮಾಡಿಟ್ಟಿರುವಂಥ ಚಿಕನ್ಗೆ ಬೇಕಾಗಿರುವಂಥ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಅರ್ಧ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ಅದರೊಳಗಡೆಗೆ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಿಷ್ಟು ಆಗೋಷ್ಟರಲ್ಲಿ ಇಲ್ಲಿ ಚಿಕನ್ ಕೂಡ ಇನ್ನೇನು ನೀರೆಲ್ಲ ಡ್ರೈ ಆಗೋದಕ್ಕೆ ಬಂತು. ಹಾಗೆ ಇಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಅರ್ಧ ರುಬ್ಬಿದ್ದೀನಿ. ಈಗ ಅದರೊಳಗಡೆಗೆ ತುರಿದಿಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದನ್ನು ಒಂದೊಳ್ಳೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಹುರಿದಿಟ್ಟಿರುವಂಥ ಕ್ಯಾಪ್ಸಿಕಮ್ನು ಅಂದರೆ ಅರ್ಧ ಹುರಿದಿರುವಂಥ ಕ್ಯಾಪ್ಸಿಕಮ್ನು ಎತ್ತಿಟ್ಟೆ. ಜೊತೆಗೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು. ಇದರಲ್ಲಿ ಒಂದನ್ನು ನಾನು ಆ್ಯಡ್ ಮಾಡಲಿಲ್ಲ. ಏನಪ್ಪ ಅಂತಂದರೆ ಹಳದಿ ಪೌಡರ್, ಅರಿಶಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಳಿ. ಇದ್ರ ಪೇಸ್ಟ್ ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ಏನೇನು ಮಸಾಲೆನ ಹಾಕಬೇಕಷ್ಟೆ. ಇವಾಗ ಈ ಆಯಿಲ್ಗೆ ಬಂದು ನಾವು ನನಗೆ ಎತ್ಕೊಂಡು ಹಾಕೊಳ್ಳೋಕ್ಕಾಗ್ತಾಯಿಲ್ಲ. ಫ್ರಂಟ್ ಕ್ಯಾಮ್ರಾನೇ ಆನ್ ಮಾಡಿರ್ತೀನಿ, ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾನು ಬಂದು ಫಸ್ಟಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸಿನಕಾಳು, ಗೋಡಂಬಿ ಇಷ್ಟನ್ನು ಹಾಕೋತಾ ಇದ್ದೀನಿ. ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನನ್ನ ಮಗ ಇವತ್ತು ಸಂಡೇ ಆಗಿರೋದ್ರಿಂದ ಏರ್ ಕಟ್ಕೊಂಡಿದ್ದಾನೆ. ಅವನು ಇದ್ದಿದ್ದರೆ ಕ್ಯಾಮ್ರಾಮ್ಯಾನ್ ಅವನೇ ಆಗಿರ್ತಿದ್ದ. ಸೊ ನನಗೆ ಮಾಡೋದಕ್ಕೆ ಹಿಂಸೆ ಆಗ್ತಿರ್ಲಿಲ್ಲ. ಅದೇನೇ ಸ್ವಲ್ಪ ಇವಾಗ ಟೈಮ್ ಆಗ್ತಿರೋದು ನನಗೆ. ಅದು ಸ್ವಲ್ಪ ಸಿಡಿ ಇತ್ತೆ ಲವಂಗ ಎಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಕೇಳಿಸ್ತಾ ಇದೆಯಲ್ಲ, ಇವಾಗ ಅದು ಫ್ರೈ ಆಗಿದೆ. ಅದಕ್ಕೆ ಇಟ್ಕೊಂಡಿರುವಂಥ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಫ್ರೈ ಆಗುವಷ್ಟರಲ್ಲಿ ಚಿಕನಿಗೆ ಈ ಒಂದು ಹೋಳು ನಿಂಬೆಹಣ್ಣು ಹಿಂಡ್ಬಿಡ್ತೀನಿ.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಹತ್ರದಿಂದ ನೀಟಾಗಿ ತೋರ್ಸೋಕ್ಕಾಯ್ತಲ್ಲ. ಹಾಗೆ ಇಲ್ಲಿ ಇದು ಇವಾಗ ಫ್ರೈ ಆಗಿದೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ನೀರು ಕೂಡ ಕಾಯಿಗೆ ಇಟ್ಕೊಂಡಿದ್ದೀನಿ. ಬೇಗ ಅಡುಗೆ ಕೆಲಸ ಮುಗಿದಿ ಅಂತೇಳಿ. ಇವಾಗ ಇದು ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಫುಲ್ಲು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಬಿಟ್ಟೈತೆ. ಫ್ಲೇವರ್ ಅಂತೂ ಕೇಳೋದೇ ಬೇಡ. ಮೆಂತ್ಯ ಸೊಪ್ಪು ಪುದೀನ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಅಂತ. ಇವಾಗ ಇದು ನೀಟಾಗಿ ನೀರು ಸುಂಡಬೇಕು ಹೊತ್ತಲ್ಲಿ, ಅಲ್ಲಿವರೆಗೂ ಹಾಕಬೇಡಿ. ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಆ್ಯಂಡ್ ಟೇಸ್ಟ್ ಎರಡೂ ಕೊಡುತ್ತೆ. ಇವಾಗ ಇದಕ್ಕೆ ಬಂದು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೊಳ್ಳೋಣ. ಹಾಗೆ ಇಲ್ಲೂ ಕೂಡ ಈ ಫ್ರೈಯು ಕೂಡ ಆಗ್ತಾ ಬಂತು. ಇದಕ್ಕೂ ಕೂಡ ಇವಾಗ ನೀರು ಕಾಯಿಸಿಟ್ಕೊಂಡಿರುವಂಥ ನೀರನ್ನು ಹಾಕೊಳ್ಳೋಣ. ನಾನು ಯಾವುದನ್ನು ಅಳತೆ ಗಿಳತೆ ಎಲ್ಲ ತೊಗೊಳ್ಳಲ್ಲ. ನನ್ನ ಒಂದು ಕಣ್ಣಿನ ಮೆಜರ್ಮೆಂಟ್ ಮೇಲೆ ಎಲ್ಲನೂ ಹಾಕ್ಕೊಳ್ಳೋದು. ಕರೆಕ್ಟಾಗಿ ಬರುತ್ತೆ. ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ಳೋದು, ಗಿಳತೆ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಲ್ಲ. ಸೊ ಇವಾಗ ಇದಾಯಿತು. ಇದಕ್ಕೆ ಸ್ವಲ್ಪ ರುಚಿನ ಹಾಕಿಬಿಡೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಚಿಕನ್ ಗ್ರೇವಿನ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇದನ್ನು ಪರ್ಫೆಕ್ಟ್ ಟೇಸ್ಟನ್ನೇ ಕೊಟ್ಬಿಟ್ರೆ ಗೀ ರೈಸು ಚಿಕನ್ ಗ್ರೇವಿನ ಮಿಕ್ಸ್ ಮಾಡ್ಕೊಂಡಾಗ ಎರಡೂ ಕೂಡ ತುಂಬ ಅಂದರೆ ತುಂಬಾ ಹೆವಿ ಮಸಾಲೆ ಆ್ಯಂಡ್ ಉಪ್ಪಿನ ಟೇಸ್ಟ್ ಬಂದುಬಿಡುತ್ತೆ. ಹಂಗಾಗಿ ಗೀ ರೈಸ್ಗೆ ಯಾವುದೇ ಥರದ ಮಸಾಲೆನೂ ಹಾಕಬೇಡಿ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಅದ್ರ ಜೊತೆಗೆ ರುಚಿನೂ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಚಿಕನ್ ಗ್ರೇವಿಗೆ ಆಗಲೇ ನಾವು ಸ್ವಲ್ಪ ಹಾಕಿದ್ದೆ ಅಲ್ವಾ, ಇವಾಗ ಸ್ವಲ್ಪ ರುಚಿನ ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಈಗ ಮಕ್ಕಳು ಇರೋದ್ರಿಂದ ಈಗ ಮತ್ತು ಮಧ್ಯಾಹ್ನಕ್ಕೆ ಎಲ್ಲ ಗ್ರೇವಿ ಹಾಕಬೇಕು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ನಿಮಗೆ ಡೀಪ್ ಫ್ರೈ ಬೇಕು ಅಂತಂದ್ರೂ ಮಾಡ್ಕೋಬೋದು. ನಾನು ಹೇಳ್ದಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪನ ಮಾತ್ರ ಹಾಕ್ಕೊಂಡು ಮಾಡಿಕೊಂಡ್ರೆ ಡೀಪ್ ಫ್ರೈ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಗೀ ರೈಸ್ ಕಲ್ಲದೆ ಚಪಾತಿ, ದೋಸೆ, ರೊಟ್ಟಿ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಇವಾಗ ಇದು ಕೂಡ ಆಯಿತು. ಇದಕ್ಕೂ ಕೂಡ ತೊಳೆದು ಒಂದು 5 ನಿಮಿಷ ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ ಇಟ್ಕೊಂಡಿರುವಂಥ ಒಂದು ಹೋಳು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಅದನ್ನು ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2ರಿಂದ 3 ವಿಷಲ್ ಬರೋವರೆಗೂ ಬಿಟ್ಟರೆ ಇವಾಗ ಒಂದೊಳ್ಳೆ ಗೀ ರೈಸ್ ರೆಡಿ ಆಗುತ್ತೆ. ಆ್ಯಂಡ್ ಗ್ರೇವಿ ಕೂಡ ಇನ್ನೇನು ಆಗ್ತಾ ಬಂತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತ್ಕೊಬಿಟ್ಟೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ. ಹಾಗೆ ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು ಹಾಕೋಬಿಡೋಣ. ಎಲ್ಲ ಗಾರ್ನಿಷ್ಗೆ ಅಂತೇಳಿ ಲಾಸ್ಟಲ್ಲಿ ಹಾಕ್ತಾರೆ, ಬಟ್ ಹಂಗೆ ಹಾಕ್ಬೇಡಿ. ಸ್ವಲ್ಪ ಇನ್ನೇನು ಆಗ್ತಾ ಬಂತು ಅಂದಾಗಲೇ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಕೂಡ ಚೆನ್ನಾಗಿ ಚಿಕನ್ ಗ್ರೇವಿನಲ್ಲಿ ಮಿಕ್ಸ್ ಆಗುತ್ತೆ. ಅದೂ ಕೂಡ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಆ್ಯಂಡ್ ಫ್ಲೇವರ್ನೂ ಕೂಡ ಕೊಡುತ್ತೆ. ಈಗ ಅದೇ ಗ್ಯಾಪಲ್ಲಿ ನಾನು ಪಾತ್ರೆಗಳನ್ನು ಕೂಡ ತೊಳೆದು ಮುಗಿಸ್ಕೊಂಡೆ. నేను ಆಲ್ಮೋಸ್ಟ್ ಅದನ್ನು ಕೂಡ ಆಯಿತು. ಬಟ್ಟೆ ಇತ್ತೆ ಸ್ವಲ್ಪ ಮಿಷಿನಲ್ಲಿ, ಅದನ್ನು ಆಯಿತು. ಅದನ್ನು ತೊಗೊಂಡೋಗಿ ಸ್ವಲ್ಪ ಒಡೆ ಹಾಕ್ಬಿಟ್ರೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ಚಿಕನ್ನು ಆಯ್ತಾ ಗ್ರೇವಿ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಹಾಕ್ಬಿಟ್ಟು ಏನು ಆಗ್ತಾ ಬಂತು. ಚೆನ್ನಾಯ್ತಾ ಫ್ಲೇವರು? ಬಾಯ್ಬಿಟ್ಟು ಎಸ್. ಹಾಗೆ ಇವಾಗ ಇದು ಆಗ್ತಾ ಬಂತು. ಇದರೊಳಗಡೆಗೆ ಆವಾಗಲೇ ಹುರಿದಿಟ್ಟಿರುವಂಥ ಕ್ಯಾಪ್ಸಿಕಮ್ನು ಕೂಡ ಹಾಕೊಳ್ಳೋಣ.
ಇವಾಗ ಇದಕ್ಕೆ ಇನ್ನೊಂದು ಒಳ್ಳೆ ಫ್ಲೇವರೇನೆ ಬರುತ್ತೆ ಅಂತ ಹೇಳ್ಬೋದು. ಅದು ಹಾಕಿದ್ಮೇಲೆ ಅದೊಂದು 5 ನಿಮಿಷ ಫ್ರೈ ಆಗಲಿ. ಅದೇ ಗ್ಯಾಪಲ್ಲಿ ಈಗ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಜೊತೆಗೆ ನನ್ನ ಒಂದು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪಾಪ ವಾಶ್ ಮಾಡಿರುವಂಥ ಬಟ್ಟೆಗಳೈತೆ, ಅದನ್ನು ಸ್ವಲ್ಪ ಒಣೆಯಕ್ಕೆ ಹಾಕ್ಬಿಡೋಣ. ಇವಾಗ ನೋಡಿ ಗೀ ರೈಸ್ ಪರ್ಫೆಕ್ಟಾಗಿ ಬಂದೈತೆ. ಇದನ್ನು ಮೊದಲು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈ ಕಡೆಯಿಂದ ಬರಬೇಕು. ಆ ಕಡೆ ಬೆಳಕು ಕಾಣಿಸ್ತಿತ್ತಾ? ಬ್ಲರ್ ಬರ್ತಾ ಇಲ್ವಾ? ಇವಾಗ ಒಳಗಡೆಗೆ ನಾವಾಗಲೇ ಹುರಿದಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಗೀ ರೈಸು ಕೂಡ ಬಿರಿಯಾನಿ ಟೇಸ್ಟ್ ಬರುತ್ತೆ. ಹಾಗೆ ಗೀ ರೈಸ್ ಆಗಿರೋದ್ರಿಂದ ಗೀ ಹಾಕಲೇಬೇಕು. ಲಾಸ್ಟಿಗೆ ಸ್ವಲ್ಪ ಗೀ ಹಾಕೋತಾ ಇದ್ದೀನಿ. ಇವಾಗ ಒಳ್ಳೆ ಮಿಕ್ಸ್ ಹಾಕಿದ್ರೆ ಗೀ ರೈಸ್ ರೆಡಿ. ಆಮೇಲೆ ಇಲ್ಲಿ ನೋಡೋದಾದರೆ ಚಿಕನ್ ಗ್ರೇವಿ ಕೂಡ ಸೂಪರಾಗಿ ರೆಡಿಯಾಗಿದೆ. ಈ ಕಡೆ ಬಾ ಕಿಶನು, ತಿನ್ನೋದು ಬಿಡಲ್ಲ ನೋಡು. ಸೂಪರ್ ಆದಂಥ ಚಿಕನ್ ಗ್ರೇವಿ ಜೊತೆ ಗೀ ರೈಸ್ ರೆಡಿ ಆಯಿತು ಫ್ರೆಂಡ್ಸ್. ಕಿಶನು ತಿನ್ನು ಗುಬ್ಬಿ ತಿಂತಿದ್ದಲ್ಲ ಇವಾಗ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ಬಿಡೋ ಸಾಕೀಗ ತಿನ್ನಕ್ ಬಿಡು. ನೆಮ್ಮದಿ ಕೂಡ ವೈರೇ ಹೇಳ್ದಂಗೆ ಕೂತ್ಕೊಂಡು ಹೆಂಗೈತ್ರೋ? ಏಯ್ ಹೆಂಗೈತೆ? ಹೆಂಗೈತ್ರಿ ಗ್ರೇವಿ? ಚೆನ್ನಾಗಿ ಮಾಡಿದ್ದೀನಾ? ಇಂಚರ ಕುಶಾಲ್ ಆಯ್ತು. ಟಿವಿ ಆನ್ ಮಾಡಿ ಅಲ್ಲಿ. ಗ್ರೇವಿ ಸರಿ ಆಯಿತು. ಓಕೆ ಫ್ಯಾಮ್, ಇವಾಗ ಟೈಮ್ ಆಯಿತು, ನಾನು ಹೊರಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ ಆ್ಯಂಡ್ ಗೀ ರೈಸ್ ರೆಸಿಪಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಅಂದರೆ ಟೇಕ್ ಕೇರ್, ಬಾಯ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.